ಸಿಕ್ತು ಫೈನಲಿ. ಮನೆ ಮನೆಗೆ ಸುಲಭವಾಗಿ ತಲುಪುತ್ತೆ ಗಾಂಜಾ. ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳೇ ಪೆಡ್ಲರ್ಸ್. ಯಾವ ರೀತಿಯಲ್ಲಿ ತಲುಪುತ್ತೆ ಗೊತ್ತಾ ಡ್ರಗ್ಸ್? ಎಷ್ಟು ಬೆಂಗಳೂರು ಕಾಲ ಬದಲಾದಂತೆ ಗಾಂಜಾ ಸಿಟಿಯಾಗಿ ಬದಲಾಗಿದ್ಯಾ ಅನ್ನೋ ಪ್ರಶ್ನೆ ಬಂದಿದೆ. ಗಾಂಜಾ ಡ್ರಗ್ಸ್ ನಿಂದ ಬೆಂಗಳೂರಿಗೆ ಅಮಲೇರಿದೆ. ಇದಕ್ಕೆ ಕಾರಣ ಅವ್ಯಾಹತವಾಗಿ ನಗರ ಸೇರ್ತಿರುವ ಡ್ರಗ್ಸ್ ದಂಧೆಕೋರರಿಗೆ ವಿದ್ಯಾರ್ಥಿಗಳೇ ಟಾರ್ಗೆಟ್ ಅನ್ನೋದು ಹಳೆಯ ಸಂಗತಿ. ಆದ್ರೀಗ ಹಲವು ವಿದ್ಯಾರ್ಥಿಗಳೇ ಪೆಡ್ಲರ್ಗಳು ಅನ್ನೋದು ಮತ್ತೊಂದು ಆಘಾತಕಾರಿ ವಿಚಾರ. ರಕ್ತ ಬೀಜಾಸುರನಂತೆ ಹಬ್ಬಿದ ಡ್ರಗ್ಸ್. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಹಂಟ್. ಎಸ್, ಡ್ರಗ್ಸ್ ಬೆಂಗಳೂರಲ್ಲಿ ರಕ್ತ ಬೀಜಾಸುರನಂತೆ ಹಬ್ಬಿದೆ. ಇದರ ಜಾಡು ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಬೆಚ್ಚಿ ಬೀಳುವಂತಹ ಸಂಗತಿಗಳು ಸಿಕ್ಕಿವೆ. ಎಲೆ ಪುಡಿ ರೂಪದಲ್ಲಿ ಬರ್ತಿದ್ದ ಗಾಂಜಾ ದಂಧೆಕೋರರ ಕೈಯಲ್ಲಿ ಮತ್ತೊಂದು ಸ್ವರೂಪ ಪಡೆದಿದೆ. ಪಾನ್ ಶಾಪ್ಗಳಲ್ಲಿ ಚಾಕ್ಲೇಟ್ ಆಗಿ ಯುವಕರ ತಲೆ ಕೆಡಿಸ್ತಾ ಇದೆ. ಬಹುತೇಕ ಪಾನ್ ಶಾಪ್ಗಳೇ ಗಾಂಜಾ ಚಾಕ್ಲೇಟ್ ಪೂರೈಕೆ ಕೇಂದ್ರಗಳು. ಬಾಂಗ್ ಚಾಕ್ಲೇಟ್ ನೋಡಲು ಅದ್ಯಾವುದೋ ಮಿಠಾಯಿ ರೀತಿ ಕಾಣುತ್ತೆ, ಆದ್ರೆ ಅದು ಡ್ರಗ್ಸ್ ಅನ್ನೋದು ಗೊತ್ತಿರೋರಿಗೆ ಮಾತ್ರವೇ ಗೊತ್ತು. ಸಣ್ಣ ಬಾಂಗ್ ಚಾಕ್ಲೇಟ್ ಪಾಕೆಟ್ 100 ರೂಪಾಯಿವರೆಗೂ ಇದೆ. 10 ರೂಪೀಸ್ 2 ಸೆಟ್ 20ನಾ? ರಿಪಬ್ಲಿಕ್ ಕನ್ನಡ ಈ ಕರಾಳ ದಂಧೆಯ ಬೆನ್ನತ್ತಿ ಹೋದಾಗ ಬಯಲಾಗಿದ್ದು ಡ್ರಗ್ಸ್ ಜಾಲದ ಮತ್ತೊಂದು ಮುಖ. ಈ ದೃಶ್ಯ ನೋಡಿ. ದಂಧೆಯ ಚೈನ್ ಲಿಂಕ್ ನ ಭೇದಿಸಿ ಮಾರಾಟಗಾರರ ಲೊಕೇಶನ್ ಪತ್ತೆ ಮಾಡಿದ್ವಿ. ಅಲ್ಲಿ ಆಗಿದ್ದೇನು ಗೊತ್ತಾ? ಲೊಕೇಶನ್ ಅಲ್ಲೇ ಇದೀನಿ, ಬಟ್ ಎಲ್ಲ ಕಾಂಡಿಮೆಂಟ್ಸ್ ಐತೆ. ಹಲೋ, ಕಲ್ಲೆಲ್ಲ ಐತೆ ಇಲ್ಲಿ ಹೊಡೆದಾಕಿದ್ದಾರೆ. ಅಲ್ಲಿ ಹುಡುಕ್ಬೇಕಾ? ಎಲ್ಲೈತೆ? ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಗಾಂಜಾ ಸೀಸ್, ಡ್ರಗ್ ಸೀಸ್ ಆಗುವ ಬಗ್ಗೆ ಗಮನ ಹರಿಸಿತ್ತು. ಈ ದಂಧೆಯ ಎಕ್ಸ್ಪೋಸ್ ಮಾಡಲು ಮುಂದಾದಾಗ ಮೊದಲಿಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡುತ್ತಾರೆ. ಸರ್, ಕಾಲೇಜ್ಗಳಲ್ಲಿ ಈ ಅಕ್ರಮ ನಡೀತಾ ಇದೆ, ಡ್ರಗ್ ಗಾಂಜಾ ಪೆಡ್ಲಿಂಗ್ ಆಗ್ತಾ ಇದೆ, ದಯಮಾಡಿ ಈ ಬಗ್ಗೆ ಏನಾದ್ರೂ ಮಾಡಿ ಅಂತ ವಿದ್ಯಾರ್ಥಿಗಳ ಮನವಿಯಾಗಿತ್ತು. ಅದರಂತೆ ಕೆದಕ್ತಾ ಹೋದಾಗ ಬಯಲಾಗಿದ್ದೆ ಗಾಂಜಾ ಚಾಕ್ಲೇಟ್ ದಂಧೆ. ಈ ಒಂದು ಬಾಂಗ್ ಚಾಕ್ಲೇಟ್ ಏನಿದೆ, ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಾರದು. ಇದರ ಜೊತೆಗೆ ಜ್ಯೂಸ್ ಅಥವಾ ಹಾಲನ್ನ ಅಥವಾ ಲಸ್ಸಿ ಏನಿರುತ್ತೆ ಅದನ್ನ ಸೇವನೆ ಮಾಡಬೇಕು. ಆ ಮುಖಾಂತರವಾಗಿ ಇದರ ಬಳಕೆಯನ್ನ ಮಾಡಬೇಕು. ಅಂದಾಗ 24 ಗಂಟೆ ಕಿಕ್ ಬರುತ್ತಂತೆ. ಇದನ್ನ ಓರ್ವ ಬಾತ್ಮೀದಾರ ನಮ್ಗೆ ಹೇಳಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಒಂದು ಬಾಂಗ್ ಚಾಕ್ಲೇಟ್ ಇದೆ ಅನ್ನೋದು. ಪಾನ್ ಶಾಪ್ಗಳಲ್ಲಿ ಗಾಂಜಾ ಚಾಕ್ಲೇಟ್ ಉತ್ತರ ಭಾರತದಿಂದ ಬೆಂಗಳೂರಿಗೆ ರಫ್ತು. ಆನ್ಲೈನ್ ಅಲ್ಲೂ ಡೆಲಿವರಿ ಆಗುತ್ತೆ ಗಾಂಜಾ. ದೈನಂದಿನ ಬಳಕೆಯ ವಸ್ತುಗಳನ್ನು ತರಿಸುವ ರೀತಿಯಲ್ಲೇ ಗಾಂಜಾದಂತ ಅಮಲು ಪದಾರ್ಥಗಳು ಆನ್ಲೈನ್ ಡೆಲಿವರಿ ಆಗ್ತಾ ಇದೆ. ಯಾವುದೋ ವನಸ್ಪತಿ ಔಷಧಿ ಎಂದು ಪಾರ್ಸಲ್ ಕಳಿಸ್ತಾರೆ. ಡೆಲಿವರಿ ಬಾಯ್ಗೆ ಅದರೊಳಗೆ ಏನಿದೆ ಅನ್ನೋದೇ ತಿಳಿಯೋದಿಲ್ಲ. ಇದನ್ನ ವ್ಯವಸ್ಥೆಯ ನಿರ್ಲಕ್ಷ್ಯ ಅನ್ನಬೇಕೋ ಅಥವಾ ಇದರಲ್ಲಿ ಒಳಗೊಂಡಿದೆ ಅನ್ನಬೇಕೋ ಗೊತ್ತಿಲ್ಲ. ಪಾನ್ ಶಾಪ್ಗಳಲ್ಲಿ ಗಾಂಜಾ, ಬಾಂಗ್ ಚಾಕ್ಲೇಟ್ ಸಿಗ್ತಾ ಇದೆ.
ಇದು ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲೇ ಸರಿಯಾಗಿದೆ. ಯುವಕರು, ಅದರಲ್ಲೂ ವಿದ್ಯಾರ್ಥಿಗಳು ಇವರ ಟಾರ್ಗೆಟ್ ಅನ್ನೋದು ಅತಿ ದೊಡ್ಡ ದುರಂತ. ಅಲ್ಲದೆ ಮಿಡಲ್ ಕ್ಲಾಸ್ ಯುವಕರಿಗೆ ದುಡ್ಡಿನ ರುಚಿ ತೋರಿಸಿ ಈ ಕೆಲಸ ಮಾಡಿಸ್ತಾರೆ ಅನ್ನೋದು ಅಷ್ಟೇ ಆತಂಕಕಾರಿ ಸಂಗತಿ. 100 ರೂಪಾಯಿ ಪ್ಯಾಕೆಟ್ಗೆ 1000 ರೂಪಾಯಿ ಕಮಿಷನ್. ಉತ್ತರ ಭಾರತದಿಂದ ಬೆಂಗಳೂರಿಗೆ ರವಾನೆ. ಕೇವಲ 100 ರೂಪಾಯಿಗೆ ಗಾಂಜಾ ಅಂದ್ರೆ ಬಾಂಗ್ ಚಾಕ್ಲೇಟ್ ಸಿಗುತ್ತೆ. ಅದಕ್ಕೆ ಕಮಿಷನ್ 1000 ರೂಪಾಯಿ. ನೋಡಿ, ಕೇವಲ 1 ಗಂಟೆಯಲ್ಲಿ ದುಡ್ಡು ಮಾಡುವ ರೀತಿಯನ್ನ ದಂಧೆಕೋರರು ಯುವಕರಿಗೆ ಕಲಿಸಿ ದಾರಿ ತಪ್ಪಿಸ್ತಾರೆ. ಈ ಗಾಂಜಾ ಚಾಕ್ಲೇಟ್ ಬೆಂಗಳೂರಿಗೆ ಮನಾಲಿ, ಒಡಿಶಾ, ಬಿಹಾರದಿಂದ ಪೂರೈಕೆ ಆಗ್ತಾ ಇರೋದು ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಗಿದೆ. ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ಫೈನಲಿ 2 ವರ್ಷ 300 ಕೋಟಿಗೂ ಅಧಿಕ ಡ್ರಗ್ಸ್ ಜಪ್ತಿ. ಅಗಾಧ ಪ್ರಮಾಣದ ಡ್ರಗ್ಸ್ ನಿಯಂತ್ರಣ ಹೇಗೆ? ಅಂದ್ರೆ ನಾನು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತೀನಿ. ಕೇವಲ 11 ತಿಂಗಳಲ್ಲಿ ನಾವು 11 ತಿಂಗಳು, ನಿಮಗೆ ಮಾಧ್ಯಮದಲ್ಲೂ ಕೂಡ ನೀವೇ ಬರೆದಿದ್ದೀರಿ, 146 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದಿದ್ದೇವೆ. 162 ಇಲ್ಲಿ ಬೆಂಗಳೂರು ಸಿಟಿದು ಸ್ಟೇಟ್ ಹೇಳ್ತೀನಿ. ಡ್ರಗ್ಸ್ ಸೀಸ್ಡ್. ಆ ಶಾಲೆಗಳ ಪಕ್ಕದಲ್ಲೇ ಅಂಗಡಿ ಇರುತ್ತೆ, ಒಂದು ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿ ಇಟ್ಟಿರ್ತಾನೆ. ಅವನೇ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟ್ ರೂಪದಲ್ಲಿ ಬಂದ್ಬಿಟ್ಟಿದೆ ಡ್ರಗ್ಸ್ ಎಲ್ಲ. ಆ ಚಾಕ್ಲೇಟ್ಸ್ ಕೊಡ್ತಾನೆ, ಅಭ್ಯಾಸ ಮಾಡಿಸ್ತಾನೆ, ಆಮೇಲೆ ಅವನು ಸೇಲ್ ಮಾಡ್ತಾನೆ. ಈ ಒಂದು ನೆಕ್ಸಸ್ ಏನಿದೆ, ಇದು ಒಂದು ಈ ಚಾನೆಲ್ ಏನಿದೆ, ಇದನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಆದರೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ಎಚ್ಚರಿಕೆಯನ್ನು ನೀಡಬೇಕಿತ್ತು. ಡ್ರಗ್ಸ್ ಮತ್ತು ಗಾಂಜಾ ಮನೆ ಮನೆಗೆ ತಲುಪುವ ಲೈವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಇದರ ನಿಯಂತ್ರಣಕ್ಕೆ ಏನ್ ಕ್ರಮ ಅನ್ನೋದೇ ಪ್ರಶ್ನೆ. ಕೋಡ್ ವರ್ಡ್ ಮೂಲಕ ಡ್ರಗ್ಸ್ ಗಾಂಜಾ ಮಾರಾಟ. 16 ಭಾಗದಿಂದ ಪೆಡ್ಲರ್ಗಳಿಗೆ ಗಾಂಜಾ ರಫ್ತು. ವಾಟ್ಸ್ಆಪ್ ಮೂಲಕ ಚಾಟಿಂಗ್ ಮಾಡಿ ಗಾಂಜಾ ಪೂರೈಕೆ ಆಗ್ತಾ ಇರೋದು ರಹಸ್ಯವಲ್ಲ. ರಿಪಬ್ಲಿಕ್ ಕನ್ನಡ ನಡೆಸಿದ ಡ್ರಗ್ ಹಂಟ್ನಲ್ಲಿ ಇವೆಲ್ಲವೂ ಬಯಲಾಗಿದೆ. ಬಿಲ್ಡಿಂಗ್ ತ್ಯಾಜ್ಯದಲ್ಲಿ ಗಾಂಜಾ ಪ್ಯಾಕೆಟ್. ಫೋನ್ ಕಾಲ್ ಮೂಲಕ